ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವಿ.ಎ ಟಾಕ್ಸ್. ಇವತ್ತಿನ ವಿಷಯ ಬಂದು ಏನಪ್ಪಾ ಅಂದ್ರೆ ಗುರುವಾರದ ರಾತ್ರಿಯ ವೋಟಿಂಗ್ ರಿಸಲ್ಟ್ ಏನಾಗಿದೆ, ಒಂದು ದೊಡ್ಡ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಅದ್ರ ಬಗ್ಗೆ ತಿಳ್ಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಹಾಗೂ ರಕ್ಷಿತಾಗ್ ಸಿಗ್ತಾ ಲೆಟರು ಇಲ್ಲ ರಾಶಿಕಾಗ್ ಸಿಗ್ತಾ ಲೆಟರು ಅಂತಾನು ತಿಳ್ಸ್ಕೊಡ್ತೀನಿ. ಸೊ ಅದರ ನಂತರ ಜಾನ್ವಿಗೆ ಸಿಗ್ತಾ ಲೆಟರು ಇಲ್ಲ ಅಂದ್ರೆ ಅಶ್ವಿನಿಗೆ ಸಿಗ್ತಾ ಲೆಟರು ಅಂತಾನು ಅದ್ರ ಬಗ್ಗೆ ಸಹ ನಿಮಗೆ ತಿಳ್ಸ್ಕೊಡ್ತೀನಿ ವೀಕ್ಷಕರೇ. ಸೊ ಯಾರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ ಅದ್ರ ಬಗ್ಗೆ ನಿಮಗೆ ತಿಳ್ಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪು ಬೋಸ್ಗೆ ಜೈ ಅಂತ ಹೇಳೋಣ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಕ್ಷಕರೇ. ಸೊ ಮೊದಲನೇದಾಗಿ ವೋಟಿಂಗ್ ಅಲ್ಲಿ ಯಾರು ಫಸ್ಟ್ ಇದ್ದಾರೆ, ಯಾರು ಬಾಟಮ್ ಇದ್ದಾರೆ ಬಗ್ಗೆ ತಿಳ್ಸ್ಕೊಡ್ತೀನಿ. ಸೊ ಬಾಟಮ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬಾಟಮ್ ಇಂದ ಫಸ್ಟ್ ಕಂಡ ಯಾರಿದ್ದಾರೆ ಅಂತ ತಿಳ್ಸ್ಕೊಡ್ತೀನಿ. ಸೊ ವೀಕ್ಷಕರೇ, ಸೊ ಮೊದಲನೇದಾಗಿ ಬಾಟಮ್ ಅಲ್ಲಿ ಇರೋದು ಯಾರಪ್ಪ ಅಂದ್ರೆ ಅದು ಚಂದ್ರಪ್ರಭಾ ಅವ್ರಿಗೂ. ಸೊ ಇವ್ರಿಗೆ ಎಷ್ಟಪ್ಪ ಔಟ್ ಸಿಕ್ಕಿದೆ ಅಂದ್ರೆ 9,000 ಔಟ್ ಸಿಕ್ಕಿದೆ. ಇವರೇ ಲೀಸ್ಟ್ ಅಲ್ಲಿ ಇರೋದು. ಸೊ ಅದರ ನಂತರ ಇನ್ನೊಂದು 11ನೇ ಸ್ಥಾನದಲ್ಲಿ ಯಾರಪ್ಪ ಇದ್ದಾರೆ ಅಂದ್ರೆ ಸೊ ಅದು ರಾಶಿಕಾ ಅವ್ರು ಇದ್ದಾರೆ. ಸೊ ಇವ್ರಿಗೆ 10,000 ಔಟ್ ಸಿಕ್ಕಿದೆ. ಸೊ ಇವ್ರಿಗೆ 10,000 ಔಟ್ ಸಿಕ್ಕಿದೆ. ಸೊ ಏನು 1,000 ಗ್ಯಾಪ್ ಇರ್ಬೋದು ಅಷ್ಟೇ ಚಂದ್ರಪ್ರಭಾ ಹಾಗೂ ರಕ್ಷಿತಾ ಅವ್ರಿಗೆ. ಸೊ ಅವ್ರಿಗೆ ರಕ್ಷಿತಾ ಅವ್ರಿಗೆ ಮೊದಲನೇ ದಿವಸದಲ್ಲಿ 2-3 ವಾರದಲ್ಲಿ ಏನಿತ್ತು, ಸೊ ಅಲ್ಲಿ ತುಂಬಾ ಸಪೋರ್ಟ್ ಸಿಗ್ತಾನೆ ಇತ್ತು. ಸೊ ಇವಾಗ ಅವ್ರ ಬಿಹೇವಿಯರ್ ಚೇಂಜ್ ಆಗಿದೆ. ಅಶ್ವಿನಿ ಅವ್ರ ಜೊತೆ ಇನ್ವಾಲ್ವ್ ಆಗಿದ್ದಾರೆ. ಸೊ ಅದರಿಂದ ಇವರಿಗೆ ಸ್ವಲ್ಪ ಓಟು ಕಡಿಮೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಅದರ ನಂತರ ಯಾರಪ್ಪ 10ನೇ ಸ್ಥಾನದಲ್ಲಿ ಅದು ಕಾಕ್ರೋಚ್ ಸುದ್ದಿ ಅವ್ರಿಗೆ. ಸೊ ಇವ್ರಿಗೆ ಸಹ 10,700 ಓಟ್ ಸಿಕ್ಕಿದೆ. ಇವ್ರಿಗೇನು ಜಾಸ್ತಿ ಅಜಗಜಾದ ವ್ಯತ್ಯಾಸ ಇಲ್ಲ ರಾಶಿಕಾ ಹಾಗೂ ಸುದ್ದಿ ಅವ್ರಿಗೆ. ಸೊ ಅದರ ನಂತರ ಇನ್ನು 9ನೇ ಸ್ಥಾನದಲ್ಲಿ ಧ್ರುವಂತ್ ಅವ್ರು ಇದ್ದಾರೆ. ಸೊ ಇನ್ನು 9ನೇ ಸ್ಥಾನದ ಧ್ರುವಂತ್ ಅವರು, ಇವ್ರಿಗೆ 14,000 ಔಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ 8ನೇ ಸ್ಥಾನದಲ್ಲಿ ಇರೋದು ಸೂರಜ್ ಅವರು, ಇವ್ರಿಗೆ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ 25,000 ಓಟ್ ಸಿಕ್ಕಿದೆ. ಇನ್ನು ಸೊ ವೀಕ್ಷಕರೇ, ಇನ್ನು 7ನೇ ಸ್ಥಾನದಲ್ಲಿ ಯಾರಪ್ಪ ಇರೋದು ಅಂದ್ರೆ ಅದು ಧನುಷ್ ಅವರು. ಸೊ ಇವ್ರಿಗೆ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಇವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂದ್ರೆ 26,737 ಓಟ್ ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನ 6ನೇ ಸ್ಥಾನದಲ್ಲಿ ಯಾರಪ್ಪ ಇದ್ದು ಆಶ್ಚರ್ಯಕರವಾದ ಅಂತ ಹೇಳ್ಬೋದು. ಸೊ ಇವ್ರಿಗೊಂದು ಒಳ್ಳೆ ಸಪೋರ್ಟೇ ಸಿಗ್ತಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಇವ್ರು ಯಾರಪ್ಪ ಅಂದ್ರೆ ಜಾನ್ವಿ ಅವರು. ಇವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂದ್ರೆ 42,671 ಓಟ್ ಸಿಕ್ಕಿದೆ ವೀಕ್ಷಕರೇ. ಸೊ ಇವರು ಮೊದಲನೇದಾಗಿ ನೆನೆ ತಿಳ್ಸ್ಕೊಟ್ಟಿದ್ದಂಗೆ ಬಾಟಮ್ 4 ಅಲ್ಲಿ ಇದ್ರು, ಬಟ್ ಈಗ ಟಾಪ್ 6 ಅಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ಆಶ್ಚರ್ಯಕರವಾಗಿ ತುಂಬಾ ಸಪೋರ್ಟ್ ಸಿಗ್ತಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಅದರ ನಂತರ 5ನೇ ಸ್ಥಾನದಲ್ಲಿ ಯಾರಪ್ಪ ಇದ್ದಾರೆ ಅಶ್ವಿನಿ ಅವರು. ಸೊ ಇವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂದ್ರೆ 1,11,890 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಇನ್ನು 4ನೇ ಸ್ಥಾನದಲ್ಲಿ ಇವ್ರಿಗೆ ಸ್ಪಂದನ ಅವ್ರಿಗೆ ಫಸ್ಟ್ 2 ವೀಕು ಅಷ್ಟೊಂದೇನು ಓಟ್ ರಿಸಲ್ಟ್ ಸಿಗ್ತಲ್ಲ ಅವ್ರಿಗೆ, ಬಟ್ ಈ ವಾರದಿಂದ ಒಳ್ಳೆ ವೋಟಿಂಗ್ ರಿಸಲ್ಟೇ ಸಿಗ್ತದೆ ಅಂತ ಹೇಳ್ಬೋದು ಇವ್ರಿಗೆ. ಸೊ ಇವ್ರಿಗೆ ಎಷ್ಟಪ್ಪ ಸಿಕ್ಕಿದೆ ಅಂದ್ರೆ 1,37,786 ಓಟ್ಗಳು ಸಿಕ್ಕಿದೆ. ಇನ್ನು ಟಾಪ್ 3 ಗೊತ್ತಲ್ಲ ಯಾರು ಅಂತ. ಸೊ ಮೊದಲನೇದಾಗಿ ಗಿಲ್ಲಿ ಅವರು. ಸೊ ಇವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂದ್ರೆ 3,10,773 ಓಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ನಾನು ಸಹ ಗಿಲ್ಲಿಗೆ ಓಟ್ ಹಾಕಿದ್ರು. ಯಾರೆಲ್ಲ ಗಿಲ್ಲಿಗೆ ಓಟ್ ಹಾಕಿದ್ದಾರೆ ಅಂತ ಅವನು ಕಮೆಂಟ್ ಮಾಡಿ. ಸೊ ಅದರ ನಂತರ ಯಾರಪ್ಪ ಸಿಕ್ಕಿದೆ ಅಂದ್ರೆ ರಕ್ಷಿತಾ ಅವರಿಗೆ 2ನೇ ಸ್ಥಾನ ರಕ್ಷಿತಾ ಅವ್ರಿಗೆ ಸಿಕ್ಕಿದೆ. ಇವ್ರಿಗೆ 2,39,033 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಇವ್ರಿಗೆ ಕಾವ್ಯ ಅವರು 2ನೇ ಸ್ಥಾನದಲ್ಲಿ ಇದ್ರು, ಬಟ್ ಈಗ 3ನೇ ಸ್ಥಾನಕ್ಕೆ ಜಂಪ್ ಆಗಿದ್ದಾರೆ. ರಕ್ಷಿತ್ ಅವ್ರಿಗೆ ಒಳ್ಳೆ ಸಪೋರ್ಟ್ ಸಿಗ್ತಿದೆ. ರಕ್ಷಿತ್ ಅವರು ಟಕ್ಕರ್ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು 3ನೇ ಸ್ಥಾನದಲ್ಲಿ ಯಾರಪ್ಪ ಇದ್ದಾರೆ ಕಾವ್ಯ ಅವರು. ಸೊ ಇವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂದ್ರೆ 1,68,009 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಇದು ವೋಟಿಂಗ್ ರಿಸಲ್ಟ್ ಆಗಿರುತ್ತೆ ವೀಕ್ಷಕರೇ. ವೋಟಿಂಗ್ ರಿಸಲ್ಟ್ ಒಂದೇ ಕನ್ಸಿಡರ್ ಮಾಡಲ್ಲ, ಹೆಂಗೆ ಇನ್ವಾಲ್ವ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ, ಹೆಂಗೆ ಇನ್ವಾಲ್ವ್ ಆಗಿದ್ದಾರೆ ಅದ್ರ ಬಗ್ಗೆ ಇವರು ತಿಳ್ಕೊಂಡು ಅದರ ನಂತರ ಅವರು ಯಾರು ಎಲಿಮಿನೇಟ್ ಮಾಡಬೇಕು ಅಂತ ತಿಳ್ಸ್ಕೊಡ್ತಾರೆ. ಸೊ ನೆಕ್ಸ್ಟ್ ಟಾಸ್ಕ್ ಬಗ್ಗೆ ಬಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಬಂದ್ರೆ ಯಾರಿಗಪ್ಪ ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಿರೋದು ಅಂದ್ರೆ ಯಾರೆಲ್ಲ ನಾಮಿನೇಟ್ ಆಗಿಲ್ಲ, ಸೊ ಅವ್ರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಅವರ ಫ್ಯಾನ್ಸ್ಗಳು ಏನಿರ್ತಾರೆ ಅವ್ರು ಬಂದು ವೋಟ್ ಮಾಡ್ತಾರೆ. ಸೊ ಅದರ ನಂತರ ವೋಟ್ ಆದ ನಂತರ ಅಲ್ಲಿಂದ ಕ್ಯಾಪ್ಟನ್ಸಿ ಕ್ಯಾಪ್ಟನ್ ಯಾರು ಆಗ್ತಾರೆ ಅಂತ ಡಿಸೈಡ್ ಮಾಡ್ತಾರೆ. ಸೊ ನಾನು ಜಾನ್ವಿಗೆ ಸಿಗ್ತಾ ಅಶ್ವಿನಿ ಸಿಗ್ತಾ ಅಂತ ನೀವೆಲ್ಲ ಕೇಳಿರ್ಬೋದು. ಸೊ ಒಂದು ಸ್ಮಾಲ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು. ಇದೆಲ್ಲ ಜಾನ್ವಿಗೆ ಸಿಕ್ಕಿದೆ ಓಟ್ಸು, ಲೆಟರು ಜಾನ್ವಿಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ರಾಶಿಕಾಗ್ ಸಿಗ್ತಾ ರಕ್ಷಿಕಾಗ್ ಸಿಗ್ತಾ ಅಂತ ನೀವು ಕೇಳ್ಬೋದು. ಸೊ ಇಬ್ರಿಗೂ ಸಿಕ್ಕಿಲ್ಲ ಅಂತ ಒಂದು ನ್ಯೂಸ್ ಬಂದಿದೆ. ಏನಕ್ಕಪ್ಪ ಅಂದ್ರೆ ಒಮ್ಮತವಾಗಿ ಡಿಸಿಷನ್ ಮಾಡ್ಕೊಂಡು ಹೇಳ್ಬೇಕಾಗಿತ್ತು, ಬಟ್ ಯಾರು ಒಮ್ಮತವಾಗಿ ಡಿಸಿಷನ್ ಮಾಡಿ ಹೇಳಿಲ್ಲ. ಸೊ ಅದರಿಂದ ಇಬ್ರಿಗೂ ಸಿಕ್ಕಿಲ್ಲ ಅಂತ ಒಂದು ನ್ಯೂಸ್ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ವಿಡಿಯೋ ನೋಡ್ತಾರೆ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪು ಬೋಸ್ಗೆ ಜೈ ಅಂತ ಹೇಳೋಣ ಎಂಡ್ ಮಾಡ್ತೀನಿ.